ನೋವಿನ ಸಮಸ್ಯೆ ಹೇಳಿ ಮಧ್ಯಂತರ ಬೇಲ್ ಪಡೆದುಕೊಂಡು ಹೊರ ಬಂದಿರುವ ದರ್ಶನ್ಗೆ ಇಂದು ಅತ್ಯಂತ ಪ್ರಮುಖವಾಗಿರುವ ದಿನ. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯ ಕುರಿತು ಹಾಗೂ ಆರೋಪಿಗೆ ಸರ್ಜರಿ ಯಾವಾಗ ಅನ್ನೋದು ಕೂಡ ಇವತ್ತೇ ಡಿಸೈಡ್ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಪ್ರಮುಖ ದಿನ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಆರೋಪಿ ದರ್ಶನ್ಗೆ ಇಂದು ಡಿ-ಡೇ. ಮೇಲ್ಮನವಿ ಸಲ್ಲಿಕೆ ಚಿಂತೆ, ಸರ್ಜರಿ ಅನಿವಾರ್ಯತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ಬೇಲ್ ಮೇಲೆ ಹೊರಬಂದಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ನೀಡಲಾಗಿದ್ದ ಬೇಲ್ ಅವಧಿ ಮುಗಿಯುತ್ತಾ ಬಂದಿದ್ದು, ಆರೋಪಿಗೆ ಶಸ್ತ್ರಚಿಕಿತ್ಸೆ ನಡೆಯುತ್ತಾ ಇಲ್ವಾ ಅಂತ ಈವರೆಗೆ ಡಿಸೈಡ್ ಆಗಿಲ್ಲ. ಇಂದು ದರ್ಶನ್ಗೆ ಫುಲ್ ಟೆನ್ಷನ್ ಡೇ ಆಗಿರಲಿದೆ. ಒಂದೆಡೆ ಆರೋಪಿ ಜಾಮೀನು ರದ್ದಿಗೆ ಹಿರಿಯ ವಕೀಲ ರಘುಪತಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಕಳೆದ 13ಕ್ಕೆ ಎಸ್ಎಲ್ಪಿ ಸಲ್ಲಿಕೆಗೆ ಅನುಮತಿ ಸಿಕ್ಕಿತ್ತು. ಹಿರಿಯ ವಕೀಲ ರಘುಪತಿಗೆ ಪ್ರಕರಣದ ಎಲ್ಲಾ ಮಾಹಿತಿ ಹಾಗೂ ದಾಖಲೆಗಳನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಒದಗಿಸಿದ್ದಾರೆ. ಈ ದಾಖಲೆ ಇಂದು ಸಲ್ಲಿಸುವ ಸಾಧ್ಯತೆ ಇದೆ. ಯಾವೆಲ್ಲ ವಿಷಯದ ಮೇಲೆ ಮೇಲ್ಮನವಿ? ತುರ್ತು ಸರ್ಜರಿ ಅಗತ್ಯ ಅಂತ ದರ್ಶನ್ ಮಧ್ಯಂತರ ಜಾಮೀನು ಕೇಳಿದ್ರು. ದರ್ಶನ್ ಮನವಿ ಪರಿಗಣಿಸಿ ಹೈಕೋರ್ಟ್ 6 ವಾರಗಳ ಮಧ್ಯಂತರ ಜಾಮೀನು ನೀಡಿದೆ. ಮಧ್ಯಂತರ ಜಾಮೀನು ಪಡೆದು 19 ದಿನಗಳಾದ್ರೂ ದರ್ಶನ್ಗೆ ಸರ್ಜರಿ ಆಗಿಲ್ಲ. ಸದ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಗೆ ಒಳಗಾಗಿದ್ದು, ಫಿಸಿಯೋಥೆರಪಿ ಮಾಡಿಸೋದಾದ್ರೆ ಜೈಲಲ್ಲೇ ಮಾಡಿಸಿ ಎಂದು ಹೈಕೋರ್ಟ್ ಸೂಚಿಸಿದ್ರಂತೆ. ಆದರೆ ತುರ್ತು ಸರ್ಜರಿ ಆಗದಿದ್ದಲ್ಲಿ ಆರೋಗ್ಯದಲ್ಲಿ ವ್ಯತಿರಿಕ್ತ ಪರಿಣಾಮ ಎಂದು ದರ್ಶನ್ ಮನವಿ ಮಾಡಿದ್ರು. ಈ ಅಂಶವನ್ನ ಮುಂದಿಟ್ಟುಕೊಂಡು ಎಸ್ಪಿಪಿ ವಾದ ಮಂಡಿಸಲಿದ್ದಾರೆ. ಆಪರೇಷನ್ ಕುರಿತು ಇಂದೇ ಫೈನಲ್. ದರ್ಶನ್ಗೆ ಸರ್ಜರಿ ಯಾವಾಗ ಅಂತ ಇವತ್ತು ನಿರ್ಧಾರವಾಗುವ ಸಾಧ್ಯತೆ ಇದೆ, ಅಥವಾ 12 ದಿನಗಳ ಒಳಗೆ ಸರ್ಜರಿ ಡೇಟ್ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಕೊಲೆ ಆರೋಪಿಗೆ ಇಂದು ಟೆನ್ಷನ್ ಡೇ ಆಗಿರಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡಾ ಹಗರಣದ ತನಿಖೆ ವೇಳೆ ಜಿಟಿ ದೇವೇಗೌಡ ಸಹೋದರಿ ಮಗನ ಹೆಸರಿಗೆ 19 ಸೈಟ್ ನೀಡಿರುವ ಬಗ್ಗೆ ಗೊತ್ತಾಗಿದೆ. ಆದರೆ ಹೀಗೆ ನಿವೇಶನ ನೀಡಿರುವ ಹಿಂದೆ ಹಲವು ಅನುಮಾನ ಕೂಡ ವ್ಯಕ್ತವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆನ್ನು ನೋವಿನ ಸಮಸ್ಯೆ ಹೇಳಿ ಮಧ್ಯಂತರ ಬೇಲ್ ಪಡೆದುಕೊಂಡು ಹೊರ ಬಂದಿರುವ ದರ್ಶನ್ಗೆ ಇಂದು ಅತ್ಯಂತ ಪ್ರಮುಖವಾಗಿರುವ ದಿನ. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯ ಕುರಿತು ಹಾಗೂ ಆರೋಪಿಗೆ ಸರ್ಜರಿ ಯಾವಾಗ ಅನ್ನೋದು ಕೂಡ ಇವತ್ತೇ ಡಿಸೈಡ್ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಪ್ರಮುಖ ದಿನ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಆರೋಪಿ ದರ್ಶನ್ಗೆ ಇಂದು ಡಿ-ಡೇ. ಮೇಲ್ಮನವಿ ಸಲ್ಲಿಕೆ ಚಿಂತೆ, ಸರ್ಜರಿ ಅನಿವಾರ್ಯತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ಬೇಲ್ ಮೇಲೆ ಹೊರಬಂದಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ನೀಡಲಾಗಿದ್ದ ಬೇಲ್ ಅವಧಿ ಮುಗಿಯುತ್ತಾ ಬಂದಿದ್ದು, ಆರೋಪಿಗೆ ಶಸ್ತ್ರಚಿಕಿತ್ಸೆ ನಡೆಯುತ್ತಾ ಇಲ್ವಾ ಅಂತ ಈವರೆಗೆ ಡಿಸೈಡ್ ಆಗಿಲ್ಲ. ಇಂದು ದರ್ಶನ್ಗೆ ಫುಲ್ ಟೆನ್ಷನ್ ಡೇ ಆಗಿರಲಿದೆ. ಒಂದೆಡೆ ಆರೋಪಿ ಜಾಮೀನು ರದ್ದಿಗೆ ಹಿರಿಯ ವಕೀಲ ರಘುಪತಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಕಳೆದ 13ಕ್ಕೆ ಎಸ್ಎಲ್ಪಿ ಸಲ್ಲಿಕೆಗೆ ಅನುಮತಿ ಸಿಕ್ಕಿತ್ತು. ಹಿರಿಯ ವಕೀಲ ರಘುಪತಿಗೆ ಪ್ರಕರಣದ ಎಲ್ಲಾ ಮಾಹಿತಿ ಹಾಗೂ ದಾಖಲೆಗಳನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಒದಗಿಸಿದ್ದಾರೆ. ಈ ದಾಖಲೆ ಇಂದು ಸಲ್ಲಿಸುವ ಸಾಧ್ಯತೆ ಇದೆ. ಯಾವೆಲ್ಲ ವಿಷಯದ ಮೇಲೆ ಮೇಲ್ಮನವಿ? ತುರ್ತು ಸರ್ಜರಿ ಅಗತ್ಯ ಅಂತ ದರ್ಶನ್ ಮಧ್ಯಂತರ ಜಾಮೀನು ಕೇಳಿದ್ರು. ದರ್ಶನ್ ಮನವಿ ಪರಿಗಣಿಸಿ ಹೈಕೋರ್ಟ್ 6 ವಾರಗಳ ಮಧ್ಯಂತರ ಜಾಮೀನು ನೀಡಿದೆ. ಮಧ್ಯಂತರ ಜಾಮೀನು ಪಡೆದು 19 ದಿನಗಳಾದ್ರೂ ದರ್ಶನ್ಗೆ ಸರ್ಜರಿ ಆಗಿಲ್ಲ. ಸದ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಗೆ ಒಳಗಾಗಿದ್ದು, ಫಿಸಿಯೋಥೆರಪಿ ಮಾಡಿಸೋದಾದ್ರೆ ಜೈಲಲ್ಲೇ ಮಾಡಿಸಿ ಎಂದು ಹೈಕೋರ್ಟ್ ಸೂಚಿಸಿದ್ರಂತೆ.
ಆದ್ರೆ ತುರ್ತು ಸರ್ಜರಿ ಆಗದಿದ್ದಲ್ಲಿ ಆರೋಗ್ಯದಲ್ಲಿ ವ್ಯತಿರಿಕ್ತ ಪರಿಣಾಮ ಎಂದು ದರ್ಶನ್ ಮನವಿ ಮಾಡಿದ್ರು. ಈ ಅಂಶವನ್ನ ಮುಂದಿಟ್ಟುಕೊಂಡು ಎಸ್ಪಿಪಿ ವಾದ ಮಂಡಿಸಲಿದ್ದಾರೆ. ಆಪರೇಷನ್ ಕುರಿತು ಇಂದೇ ಫೈನಲ್. ದರ್ಶನ್ಗೆ ಸರ್ಜರಿ ಯಾವಾಗ ಅಂತ ಇವತ್ತು ನಿರ್ಧಾರವಾಗುವ ಸಾಧ್ಯತೆ ಇದೆ, ಅಥವಾ 12 ದಿನಗಳ ಒಳಗೆ ಸರ್ಜರಿ ಡೇಟ್ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಕೊಲೆ ಆರೋಪಿಗೆ ಇಂದು ಟೆನ್ಷನ್ ಡೇ ಆಗಿರಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡಾ ಹಗರಣದ ತನಿಖೆ ವೇಳೆ ಜಿಟಿ ದೇವೇಗೌಡ ಸಹೋದರಿ ಮಗನ ಹೆಸರಿಗೆ 19 ಸೈಟ್ ನೀಡಿರುವ ಬಗ್ಗೆ ಗೊತ್ತಾಗಿದೆ. ಆದರೆ ಹೀಗೆ ನಿವೇಶನ ನೀಡಿರುವ ಹಿಂದೆ ಹಲವು ಅನುಮಾನ ಕೂಡ ವ್ಯಕ್ತವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆನ್ನು ನೋವಿನ ಸಮಸ್ಯೆ ಹೇಳಿ ಮಧ್ಯಂತರ ಬೇಲ್ ಪಡೆದುಕೊಂಡು ಹೊರ ಬಂದಿರುವ ದರ್ಶನ್ಗೆ ಇಂದು ಅತ್ಯಂತ ಪ್ರಮುಖವಾಗಿರುವ ದಿನ. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯ ಕುರಿತು ಹಾಗೂ ಆರೋಪಿಗೆ ಸರ್ಜರಿ ಯಾವಾಗ ಅನ್ನೋದು ಕೂಡ ಇವತ್ತೇ ಡಿಸೈಡ್ ಆಗ್ಬಿಡುತ್ತೆ. ಹಾಗಾಗಿ ಇವತ್ತು ಪ್ರಮುಖ ದಿನ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಆರೋಪಿ ದರ್ಶನ್ಗೆ ಇಂದು ಡಿ ಡೇ. ಮೇಲ್ಮನವಿ ಸಲ್ಲಿಕೆ ಚಿಂತೆ, ಸರ್ಜರಿ ಅನಿವಾರ್ಯತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ಬೇಲ್ ಮೇಲೆ ಹೊರಬಂದಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ನೀಡಲಾಗಿದ್ದ ಬೇಲ್ ಅವಧಿ ಮುಗಿಯುತ್ತಾ ಬಂದಿದ್ದು, ಆರೋಪಿಗೆ ಶಸ್ತ್ರಚಿಕಿತ್ಸೆ ನಡೆಯುತ್ತಾ ಇಲ್ವಾ ಅಂತ ಈವರೆಗೆ ಡಿಸೈಡ್ ಆಗಿಲ್ಲ. ಇಂದು ದರ್ಶನ್ಗೆ ಫುಲ್ ಟೆನ್ಷನ್ ಡೇ ಆಗಿರಲಿದೆ. ಒಂದೆಡೆ ಆರೋಪಿ ಜಾಮೀನು ರದ್ದಿಗೆ ಹಿರಿಯ ವಕೀಲ ರಘುಪತಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಕಳೆದ 13ಕ್ಕೆ ಎಸ್ಎಲ್ಪಿ ಸಲ್ಲಿಕೆಗೆ ಅನುಮತಿ ಸಿಕ್ಕಿತ್ತು. ಹಿರಿಯ ವಕೀಲ ರಘುಪತಿಗೆ ಪ್ರಕರಣದ ಎಲ್ಲಾ ಮಾಹಿತಿ ಹಾಗೂ ದಾಖಲೆಗಳನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಒದಗಿಸಿದ್ದಾರೆ. ಈ ದಾಖಲೆ ಇಂದು ಸಲ್ಲಿಸುವ ಸಾಧ್ಯತೆ ಇದೆ. ಯಾವೆಲ್ಲ ವಿಷಯದ ಮೇಲೆ ಮೇಲ್ಮನವಿ? ತುರ್ತು ಸರ್ಜರಿ ಅಗತ್ಯ ಅಂತ ದರ್ಶನ್ ಮಧ್ಯಂತರ ಜಾಮೀನು ಕೇಳಿದ್ರು. ದರ್ಶನ್ ಮನವಿ ಪರಿಗಣಿಸಿ ಹೈಕೋರ್ಟ್ 6 ವಾರಗಳ ಮಧ್ಯಂತರ ಜಾಮೀನು ನೀಡಿದೆ. ಮಧ್ಯಂತರ ಜಾಮೀನು ಪಡೆದು 19 ದಿನಗಳಾದ್ರೂ ದರ್ಶನ್ಗೆ ಸರ್ಜರಿ ಆಗಿಲ್ಲ. ಸದ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಗೆ ಒಳಗಾಗಿದ್ದು, ಫಿಸಿಯೋಥೆರಪಿ ಮಾಡಿಸೋದಾದ್ರೆ ಜೈಲಲ್ಲೇ ಮಾಡಿಸಿ ಎಂದು ಹೈಕೋರ್ಟ್ ಸೂಚಿಸಿದ್ರಂತೆ. ಆದರೆ ತುರ್ತು ಸರ್ಜರಿ ಆಗದಿದ್ದಲ್ಲಿ ಆರೋಗ್ಯದಲ್ಲಿ ವ್ಯತಿರಿಕ್ತ ಪರಿಣಾಮ ಎಂದು ದರ್ಶನ್ ಮನವಿ ಮಾಡಿದ್ರು. ಈ ಅಂಶವನ್ನ ಮುಂದಿಟ್ಟುಕೊಂಡು ಎಸ್ಪಿಪಿ ವಾದ ಮಂಡಿಸಲಿದ್ದಾರೆ. ಆಪರೇಷನ್ ಕುರಿತು ಇಂದೇ ಫೈನಲ್. ದರ್ಶನ್ಗೆ ಸರ್ಜರಿ ಯಾವಾಗ ಅಂತ ಇವತ್ತು ನಿರ್ಧಾರವಾಗುವ ಸಾಧ್ಯತೆ ಇದೆ, ಅಥವಾ 12 ದಿನಗಳ ಒಳಗೆ ಸರ್ಜರಿ ಡೇಟ್ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಕೊಲೆ ಆರೋಪಿಗೆ ಇಂದು ಟೆನ್ಷನ್ ಡೇ ಆಗಿರಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡಾ ಹಗರಣದ ತನಿಖೆ ವೇಳೆ ಜಿಟಿ ದೇವೇಗೌಡ ಸಹೋದರಿ ಮಗನ ಹೆಸರಿಗೆ 19 ಸೈಟ್ ನೀಡಿರುವ ಬಗ್ಗೆ ಗೊತ್ತಾಗಿದೆ. ಆದರೆ ಹೀಗೆ ನಿವೇಶನ ನೀಡಿರುವ ಹಿಂದೆ ಹಲವು ಅನುಮಾನ ಕೂಡ ವ್ಯಕ್ತವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.